ಕೆಪಿಎಸ್ಸಿ ಈಗ ಹಲವು ಕಾರಣಗಳಿಗೆ ಸುದ್ದಿಯಲ್ಲಿದೆ. ಈಗ ಮತ್ತೆ ಅದೇ ಕೆಟ್ಟ ಕಾರಣಗಳಿಗೆ ಸದ್ದು ಮಾಡ್ತಾ ಇದೆ ಕೆಪಿಎಸ್ಸಿ. ಎಸ್, ವಾಟ್ ಈಸ್ ದಟ್ ಸ್ಟೋರಿ? ದಿಸ್ ಇಸ್ ದ ಸ್ಟೋರಿ. ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಕೆಪಿಎಸ್ಸಿ ಸದ್ದು ಮಾಡ್ತಾ ಇದೆ. ಕೆಪಿಎಸ್ಸಿ ಅಧ್ಯಕ್ಷರ ಮೇಲೇನೆ ಸ್ಫೋಟಕ ಆರೋಪ, ಅಧ್ಯಕ್ಷರ ಮೇಲೆಯೇ ಆಗಬೇಕದು. ಎಸ್, ನಕಲಿ ದಾಖಲೆ ನೀಡಿ ಮಕ್ಕಳಿಗೆ ಹುದ್ದೆ ಕೊಡಿಸಿದ್ರ ಕೆಪಿಎಸ್ಸಿ ಅಧ್ಯಕ್ಷರು. ಆ ಅಧ್ಯಕ್ಷರ ಇಬ್ಬರು ಮಕ್ಕಳಿಗೆ ಕೆಲಸದ ಭಾಗ್ಯ ಸುಲಭವಾಗಿ ಸಿಕ್ಬಿಡ್ತಾ. ಅಧ್ಯಕ್ಷರ ಇಬ್ಬರು ಮಕ್ಕಳ ವಿರುದ್ಧ ಈಗ ದೂರು ದಾಖಲಾಗಿದೆ ಅನ್ನೋದು ಸದ್ಯದ ಸುದ್ದಿ. ಮಕ್ಕಳಾದಂಥ ಸುಮಾ ಹಾಗೂ ಅನುರಾಧ ಅವರನ್ನ ಜೈಲಿಗೆ ಹಾಕಬೇಕು, ಪ್ರೋತ್ಸಾಹ ಕೊಟ್ಟ ಶಿವಶಂಕರಪ್ಪ ಅವರ ಮೇಲೆ ತನಿಖೆ ಆಗಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ಒಂದು ಅಭಿಯಾನ ಈಗ ಶುರುವಾಗಿದೆ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ನೋಡಿ, ಕೆಪಿಎಸ್ಸಿ ಎಷ್ಟರ ಮಟ್ಟಿಗೆ ಕೆಟ್ಟ ಸುದ್ದಿಯಲ್ಲಿದೆ ಅಂತ ಹೇಳಿದಾಗ ಅದರ ಒಂದು ಇತಿಹಾಸವನ್ನು ಗಮನಿಸಿದಾಗ ಬಹುತೇಕ ಲಂಚ ಪ್ರಕರಣಗಳಿರಬಹುದು, ತಾರತಮ್ಯ ವಿಚಾರ ಇರಬಹುದು, ಸ್ವಪಕ್ಷೀಯತೆ ಅನ್ನೋದಿರಬಹುದು. ಈಗ ನೀವು ನಿಮಗಿರುವಂಥ ಅಧಿಕಾರವನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ನ್ಯಾಯಯುತವಾಗಿ ಅರ್ಹ ಅಭ್ಯರ್ಥಿಗಳಿಗೆಲ್ಲ ಎಷ್ಟರ ಮಟ್ಟಿಗೆ ಧಕ್ಕೆ ಆಗುತ್ತೆ, ಎಷ್ಟರ ಮಟ್ಟಿಗೆ ನೋವಾಗುತ್ತೆ, ಎಷ್ಟರ ಮಟ್ಟಿಗೆ ಸಂಕಟ ಆಗುತ್ತೆ, ಅವರ ಜೀವನದಲ್ಲಿರುವಂಥ ನಿರೀಕ್ಷೆಗಳಿಗೆ, ಕನಸುಗಳಿಗೆ ಎಂತಹ ಕೊಡ್ಲಿಪೆಟ್ಟು ಬೀಳುತ್ತೆ ಅನ್ನೋದೇನಾದರೂ ಯೋಚನೆ ಮಾಡಿದ್ದೀರಾ ಸಾಹೇಬ್ರೆ ಅನ್ನೋದು ಎಲ್ಲ ಪ್ರಾಮಾಣಿಕ ಅಭ್ಯರ್ಥಿಗಳ ಮತ್ತು ಸಾರ್ವಜನಿಕರ ಒಂದು ಅಳಲಾಗಿದೆ, ಒತ್ತಾಯವಾಗಿದೆ ಮತ್ತು ಪ್ರಶ್ನೆಯಾಗಿದೆ. ಅಷ್ಟೇ ಅಲ್ಲ, ಈ ಒಂದು ತಾರತಮ್ಯಕ್ಕೆ, ಪಕ್ಷಪಾತಿ ವರ್ಧನೆಗೆ, ನಿಮ್ಮ ಆ ವರ್ತನೆಗೆ ಧಿಕ್ಕಾರ ಕೂಡ ಹಾಕಲಾಗ್ತಾ ಇದೆ. ಎಸ್, ಇದರ ಹೆಚ್ಚುವರಿ ಮಾಹಿತಿ ನೋಡ್ತಾ ಹೋಗೋಣ. ಕೆಪಿಎಸ್ಸಿ ಅಧ್ಯಕ್ಷರ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಡೀಟೇಲ್ಸ್ ನೋಡೋಣ. ಯಾರಿದು ಕೆಪಿಎಸ್ಸಿ ಅಧ್ಯಕ್ಷರು? ಶಿವಶಂಕರಪ್ಪ ಎಸ್ ಸಾಹುಕಾರ್ ಅಂತ ಹೇಳಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥ ಒಂದು ದೊಡ್ಡ ಆರೋಪ ಇವ್ರ ಮೇಲಿದೆ. ಇಬ್ಬರು ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಿಸಿದಾರಂತೆ. ಆದಾಯ ಪ್ರಮಾಣ ಪತ್ರದಲ್ಲಿ ನಕಲಿ ಮಾಹಿತಿ ಉಲ್ಲೇಖ ಆಗಿದೆ. ಇದು ಬೇಕಿತ್ತ ಸ್ವಾಮಿ ಅನ್ನೋದು ದೊಡ್ಡ ಪ್ರಶ್ನೆ. ತಂದೆ ಸಂವಿಧಾನಬದ್ಧ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ. ತಂದೆ ವಾರ್ಷಿಕ ಆದಾಯವೇ ಸರಿಸುಮಾರು 48 ಲಕ್ಷ ರೂಪಾಯಿ ಇದೆ ರೀ. ಆದರೂ ಆದಾಯ ಪ್ರಮಾಣ ಪತ್ರದಲ್ಲಿ ಕೇವಲ 40,000 ರೂಪಾಯಿ ಅಂತ ಉಲ್ಲೇಖ ಮಾಡಲಾಗಿದೆ. ಹೌ ಫೇರ್ ಇಟ್ ಈಸ್? ಇದನ್ನು ನಂಬಬೇಕಾ? ಇದೆಲ್ಲ ಬೇಕಾ ನಿಮಗೆ? ಯಾವ ಪುರುಷಾರ್ಥಕ್ಕೆ ಇಷ್ಟೆಲ್ಲ ಮಾಡ್ತೀರಿ? ನಿಮ್ಗೆ ಅಸಹ್ಯ ಅನಿಸೋದಿಲ್ವಾ? ನಾಚಿಕೆ ಆಗೋದಿಲ್ವಾ ಅನ್ನೋದು ಪ್ರಶ್ನೆ. 2020 ಮಾರ್ಚ್ 4ರಂದು ಪ್ರಮಾಣ ಪತ್ರ ಸಲ್ಲಿಸಿರ್ತಾರೆ ಸುಮಾ. ಅಂದರೆ ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ಕೆಪಿಎಸ್ಸಿ ಅಧ್ಯಕ್ಷರಿದ್ದಾರಲ್ಲ ಶಿವಶಂಕರಪ್ಪ ಅನ್ನೋರು, ಆ ವ್ಯಕ್ತಿಯ ಪುತ್ರಿ ಸುಮಾ ಅನ್ನೋರು. ಓಕೆ, ಅವರು ಮಾರ್ಚ್ 4ನೇ ತಾರೀಕು ಪ್ರಮಾಣ ಪತ್ರ ಸಲ್ಲಿಸಿರ್ತಾರೆ. ಆದರೆ 2019ರಲ್ಲೇ ಆಯೋಗದ ಸದಸ್ಯರಾಗಿರ್ತಾರೆ ತಂದೆ ಶಿವಶಂಕರಪ್ಪ. ಅದೇ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ನೀವು ಮುಲಾಜಿಲ್ಲದೆ ರಾಜೀನಾಮೆ ಕೊಡ್ರಿ, ರಿಸೈನ್ ಮಾಡ್ರಿ ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಮಾಹಿತಿ ನೋಡ್ತಾ ಹೋಗೋಣ. ಈಗ ಹೈದರಾಬಾದ್ ಕರ್ನಾಟಕ ಕೋಟಾದ ಅಡಿಯಲ್ಲಿ ಉದ್ಯೋಗ ಬಯಸಿರುವಂಥ ಒಬ್ಬ ಪುತ್ರಿ ಅಲ್ಲ, ಅಂದರೆ ಈಗ ಅವರ ಇಬ್ಬರು ಮಕ್ಕಳಲ್ಲಿ ಒಬ್ಬ ಪುತ್ರಿ ಹೈದರಾಬಾದ್ ಕರ್ನಾಟಕ ಕೋಟಾದ ಅಡಿಯಲ್ಲಿ ಉದ್ಯೋಗ ಬಯಸಿದ್ದಾರಂತೆ. ಅದರಲ್ಲಿ 3B ಕೋಟಾದಲ್ಲಿ ನೇಮಕವನ್ನು ಬಯಸಿದ್ದಾರೆ. ಮತ್ತೊಬ್ಬ ಮಗಳು ನೋಡಿ ಹೆಂಗಿದೆ, ಅವರು ಎಷ್ಟು ಅವ್ರವ್ರಿಗೆ ಅನುಕೂಲ ಆಗಂಗೆ ಏನು ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ದಾಖಲೆ ಪರಿಶೀಲನೆ ವೇಳೆ ಸುಮಾ ತಪ್ಪು ದಾಖಲೆ ನೀಡಿದ್ದು ಈಗ ಪತ್ತೆಯಾಗಿದೆ. ಜೊತೆಗೆ ಕೆಪಿಎಸ್ಸಿ ಅಧ್ಯಕ್ಷರ ಮಗಳು ಅನ್ನೋದು ಕೂಡ ಖಚಿತ ಆಗಿದೆ. ಸುಳ್ಳು ಮಾಹಿತಿ, ಅಕ್ರಮ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದು ಕೂಡ ಈಗ ದಿಟ ಆಗಿದೆ, ದೃಢ ಆಗಿದೆ, ಕನ್ಫರ್ಮ್ ಆಗಿದೆ. ಇಟ್ ಈಸ್ ಕನ್ಫರ್ಮ್ಡ್. ನಿಯಮಗಳ ಪ್ರಕಾರ ಸುಮಾ ಆಯ್ಕೆ ತಿರಸ್ಕರಿಸಲು ಆಯೋಗದ ತೀರ್ಮಾನ ಕೂಡ ಆಗಿದೆ. ಸುಮಾ ಆಯ್ಕೆ ತಿರಸ್ಕರಿಸಿದ್ದು ಸಾಕಾ ಅಥವಾ ತನಿಖೆ ನಡೆಯೋದು ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಏನು ಈಗ ಏನು ಹೇಳ್ತಾರಲ್ಲ, ಅದೇನೋ ಆ ಟೈಮಲ್ಲಿ ತಪ್ಪಿಸ್ಕೊಂಡ್ರೆ 100 ವರ್ಷ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಸದ್ಯಕ್ಕೆ ತಪ್ಪಿಸ್ಕೊತಾ ಇದ್ದಾರಾ ಅನ್ನೋದು ಒಂದು ಮಾಹಿತಿ. ಹಾಗಾದರೆ ಶ್ರೀ ಕೆಪಿಎಸ್ಸಿ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಅವರ ಪುತ್ರಿ ವಿರುದ್ಧ ಕ್ರಮ ಇಲ್ವಾ, ತಂದೆ ವಿರುದ್ಧ ಕ್ರಮ ಇಲ್ವಾ ಅನ್ನೋದು ಪ್ರಶ್ನೆ. ಕ್ರಮ ಏನು? ಮುಲಾಜಿಲ್ಲದೆ ರಿಸೈನ್ ಮಾಡಬೇಕ್ರಿ ಅವರು, ನಾಟಕಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಯೋಚನೆ ಆಗಿದೆ. ಎಸ್, ಅಷ್ಟಕ್ಕೂ
ಈ ಆಯೋಗದ ನಿರ್ಣಯಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಇದ್ದೀರಿ. ಆಯೋಗದ ನಿರ್ಣಯಗಳೇನಿರ್ತವೆ? ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಹಬ್ಬ ನೋಡಿ, ಅವ್ರು ಸಾಹುಕಾರರಾಗಿದ್ರು ಎಂಥ ಕೆಲಸ ಮಾಡ್ತಿದ್ದಾರೆ. ತಕ್ಷಣವೇ ರಾಜೀನಾಮೆ ನೀಡಬೇಕು. ಅಭ್ಯರ್ಥಿ ಸುಮಾ ಸಲ್ಲಿಸಿರೋ 3B ಮೀಸಲಾತಿಯನ್ನು ಖಂಡಿತವಾಗ್ಲೂ ಮುಲಾಜಿಲ್ಲದೆ ತಿರಸ್ಕಾರ ಮಾಡಬೇಕು. ಮತ್ತು ಅಭ್ಯರ್ಥಿ ಸುಳ್ಳು ಆದಾಯ ಪ್ರಮಾಣ ಪತ್ರ ಪಡೆಯಲು ಸಹಕಾರ ಕೂಡ ಕೊಡಲಾಗಿದೆ. ಆದರೆ ಯಾರು ಕೊಟ್ರಲ್ಲ, ಸಹಕಾರ ಕೊಟ್ರಲ್ಲ, ಸಹಕರಿಸಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಿಸಬೇಕು. ಅಭ್ಯರ್ಥಿಯನ್ನು ಅನರ್ಹಗೊಳಿಸಬೇಕು. ಆಯೋಗದಿಂದ ಯಾವುದೇ ನೇಮಕಾತಿಯಲ್ಲಿ ಅವರು ಭಾಗವಹಿಸಬಾರ್ದ್ರಿ, ಭಾಗವಹಿಸದಂತೆ ನಿರ್ಬಂಧ ಹೇರಬೇಕು. ಇದು ಆಯೋಗದ ನಿರ್ಣಯಗಳು. ಅಂದರೆ ಹಾಗಾದರೆ ಈ ಆಯೋಗದ ನಿರ್ಣಯಗಳು ಎಷ್ಟರ ಮಟ್ಟಿಗೆ ಫಲಕಾರಿ ಆಗುತ್ತವೆ? ಯಾಕಂತ ಹೇಳಿದ್ರೆ ಏನಿದೆ ಗೊತ್ತೇನು, ಜನಸಾಮಾನ್ಯರ ಮನಸ್ಸಿನಲ್ಲಿ ಇಂಥ ವಿಚಾರ ಬಂದಾಗ, ಅಯ್ಯೋ ಬಿಡ್ರಿ ಇಂಥವ್ರನ್ನ ಎಷ್ಟು ನೋಡಿಲ್ಲ ನಾವು, ಅಷ್ಟಕ್ಕೆ ಅವರೇನೋ ಮಾಡ್ಕೊಳ್ತಾರೆ, ದುಡ್ಡಿರೋರಲ್ವೇ ಅನ್ನುವ ಭಾವನೆ ಇದೆ. ಆ ಭಾವನೆಗೆ ಎಲ್ಲಿವರೆಗೂ ಧಕ್ಕೆ ಅಂತ ತರ್ತಾನೆ ಇರ್ತೀರಿ. ಇದು ಪಾಯಿಂಟ್. ನಿಮ್ಗೆ ಅಧಿಕಾರ ಇದ್ದ ತಕ್ಷಣ ಸರ್ಕಾರಿ ಕೆಲಸವನ್ನು ಕೊಡಿಸುವಂಥ ಒಂದು ಅವಕಾಶ ಇದೆ ಅಂತ ಹೇಳಿದ ತಕ್ಷಣ ಹೆಂಗೆಲ್ಲ ನೀವು ಅನಾಚಾರ ಮಾಡ್ತೀರಲ್ವಾ? ಇದನ್ನು ಯಾರು ಪ್ರಶ್ನೆ ಮಾಡೋರು? ಈಗ ಬರೀ ಆ ಪುತ್ರಿ ಅಂದರೆ ಶಿವಶಂಕರಪ್ಪ ಅವರ ಪುತ್ರಿ ವಿರುದ್ಧ ಕ್ರಮ ಕೈಗೊಂಡ್ರೆ ಸಾಕಾಗಲ್ಲ, ನೀವು ನೇಮಕಾತಿ ರದ್ದು ಮಾಡಿದರೆ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಸಹಕಾರ ಕೊಟ್ಟಂಥ ದೊಡ್ಡ ಹುದ್ದೆಯಲ್ಲಿರುವಂಥ ಶ್ರೀಯುತ KPSC ಅಧ್ಯಕ್ಷರಾಗಿರುವಂಥ ಶಿವಶಂಕರಪ್ಪ ಸಾಹುಕಾರ ಅವರ ವಿರುದ್ಧ ಯಾವ ತನಿಖೆ ಮಾಡ್ತೀರಿ? ಯಾವ ಕ್ರಮ ಕೈಗೊಳ್ತೀರಿ? ಅವ್ರನ್ನ ನಿಜಕ್ಕೂ ಕೂಡ ರಿಸೈನ್ ಮಾಡಿಸ್ತೀರಾ? ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀರಾ? ಇಂಥ ಎಷ್ಟೋ ಜನರು ಇರ್ತಾರ್ರಿ, ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಿಂಚಿತ್ ಯೋಚನೆ ಇಲ್ವಾ ನಿಮಗೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ರೀ, ಸಾರ್ವಜನಿಕರ ಪ್ರಶ್ನೆ. ಹೀಗಾಗಿ ಲಾಬಿ ಇಲ್ಲದೆ, ಲಂಚ ಇಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನರು ಕೂಡ ತಮ್ಮ ಪ್ರಾಣ ಕೈ ಚೆಲ್ಲಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಯಾರಿಗೆ ಹೇಳೋದು? ಬೇಲಿನೇ ಎದ್ದು ಹೊಲ ಮೇಯ್ತಾ ಇರುವಾಗ ಯಾರಿಗ್ರಿ ಹೇಳೋಣ ಅನ್ನುವ ಮಾತು ಜನಸಾಮಾನ್ಯರಲ್ಲಿದೆ, ನೊಂದಂಥವ್ರಿಗಿದೆ, ನಿರ್ಗತಿಕರಿಗಿದೆ, ಎಷ್ಟೋ ಅರ್ಹ ಅಭ್ಯರ್ಥಿಗಳಿಗಿದೆ. ಹಾಗಾಗಿ ನಾವು ಸಮಾಜ ಅಂತ ಹೇಳಿ ಬರೀ ಭಾಷಣ ಬಿಗಿತಾ ಇದ್ರೆ, ಪುಂಗಿ ಊದ್ತಾ ಇದ್ರೆ ನಿಜಕ್ಕೂ ಕೂಡ ಸಮಾಜ ಆಗತ್ತೇನ್ರಿ? ಸುಂದರ ಸಮಾಜ ಆಗತ್ತೇನ್ರಿ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಸ್, this is the news about KPSC and Shivshankarappa Sahukar.